ಜೀವನಾನೇ ವಿಚಿತ್ರ ಕಣ್ರಿ. ಬೇಕು ಬೇಕು ಅಂತ ಹೇಳಿದಾಗ ನಮಗೇನೂ ಸಿಗಲ್ಲ, ಬೇಡ ಅಂತ ಹೇಳಿದಾಗ ಅದೇ ವಸ್ತು ನಮ್ಮನ್ನು ಹುಡ್ಕೊಂಡು ಬರುತ್ತೆ. ಲೈಫ್ ಈಸ್ ಅ ಮಿಸ್ಟ್ರಿ. ಸೊ ಈ ಸಬ್ಜೆಕ್ಟ್ ಅನ್ನು ಕುರಿತು ನಾವು ಇವತ್ತು ಒಂದು ಶಾರ್ಟ್ ಸ್ಟೋರಿ ಮೂಲಕವಾಗಿ ಡಿಸ್ಕಸ್ ಮಾಡೋಣ. ದಿಸ್ ಶಾರ್ಟ್ ಸ್ಟೋರಿ ಈಸ್ ರಿಟನ್ ಬೈ ಓ ಹೆನ್ರಿ ಆ್ಯಂಡ್ ದ ಸ್ಟೋರೀಸ್ ನೇಮ್ ಈಸ್ ದ ಕಾಪ್ ಆ್ಯಂಡ್ ದ ಆ್ಯಂಥಮ್. Hello friends, Namaste. I am Sushma from Happy Learning YouTube channel. I welcome you all to today's interesting discussion. Please support our channel by subscribing, liking and sharing our videos. So the cop is policeman, anthem is a song sung in church, and the song our protagonist is singing in the story. Now the story is written by O. Henry. He was born on 1862 and he died in 1910. His real name was William Sidney Porter. O. Henry is only his pen name, and popularly he is known as O. Henry itself. We don't know his real name. He was an American short story writer. His famous stories are The Gift of the Magi and The Ransom of Red Chief. Now this O. Henry has nearly written about 400 stories, and trust me, if you feel depressed or sad, you please go and read O. Henry's short stories and your mood will be changed, that's for sure. Okay, now let us see what kind of interesting facts he has in the stories and why our moods will change. Now one important thing of O. Henry short stories is they end with surprise, or there is a twist. You expect something and something else happens there. ಅದು ಒಂದು ತುಂಬ ಒಂದು ಏನಂತಾರೆ ಸಿಗ್ನೇಚರ್ ಆಫ್ ಓ ಹೆನ್ರಿ. ಆಲ್ವೇಸ್ ಹಿ ಕಮ್ಸ್ ವಿತ್ ಸರ್ಪ್ರೈಸ್ ಎಂಡಿಂಗ್ಸ್. ಓಕೆ, ಆ್ಯಂಡ್ ಒನ್ ಮೋರ್ ಇಂಪಾರ್ಟೆಂಟ್ ಥಿಂಗ್ ಈಸ್ ಹೀಸ್ ಕ್ಯಾರೆಕ್ಟರೈಸೇಷನ್. ನಾವು ಹೌ ಹಿ ಕ್ಯಾರೆಕ್ಟರೈಸಸ್ ದ ಕ್ಯಾರೆಕ್ಟರ್ಸ್. ನಾವು ದ ಕ್ಯಾರೆಕ್ಟರ್ಸ್ ಹೌ ದೆ ಲ್ಯಾಂಡ್ ಇನ್ ಡಿಫಿಕಲ್ಟ್ ಸಿಚುವೇಶನ್, ಅಥವಾ ನಾಟ್ ಲ್ಯಾಂಡ್, ವೆನ್ ಇನ್ ಡಿಫಿಕಲ್ಟ್ ಸಿಚುವೇಶನ್, ಆ ಡಿಫಿಕಲ್ಟ್ ಸಿಚುವೇಶನಿಂದ ಅವ್ರು ಯಾವ ಥರ ಹೊರಗಡೆ ಬರ್ತಾರೆ, ವಾಟ್ ಕೈಂಡ್ ಆಫ್ ಕ್ರಿಯೇಟಿವ್ ವೇಸ್ ದೆ ಥಿಂಕ್ ಆಫ್ ಟು ಸಾಲ್ವ್ ದ್ಯಾಟ್ ಡಿಫಿಕಲ್ಟಿ. ದಟ್ಸ್ ವೆರಿ ಬ್ಯೂಟಿಫುಲಿ ನರೇಟೆಡ್ ಬೈ ಓ ಹೆನ್ರಿ. ಆ್ಯಂಡ್ ಹೀಸ್ ನರೇಷನ್ ಇಸ್ ವೆರಿ ವಿಟ್ಟಿ ಅಂತಂದರೆ ಹಾಸ್ಯ, ನಗು ಬರುತ್ತೆ ಅದನ್ನು ನೋಡಿದ್ರೆ. ಸೊ ಇದು ಎಲ್ಲ ಗುಣಗಳ ಲಕ್ಷಣಗಳು ಇರೋದ್ರಿಂದ ನೀವು ಓ ಹೆನ್ರಿ ಶಾರ್ಟ್ ಸ್ಟೋರೀಸನ್ನು ಓದಬೇಕು, ದಯವಿಟ್ಟು ಓದಿ. So today's story, The Cop and the Anthem, is included in the collection The 4 Million, and it deals with the cold city streets during winter. ಸೊ ಚಳಿಯಲ್ಲಿ ನಮ್ಮ ಪ್ರೊಟ್ಯಾಗನಿಸ್ಟು ಆ ಚಳಿಯಿಂದ ಹೊರಗಡೆ ಬರೋಕ್ಕೆ ಏನು ಮಾಡ್ತಾನೆ ಅಂತ. ಸೊ ಬಿಕಾಸ್ ಆಫ್ ದಿಸ್ ಬ್ಯೂಟಿಫುಲ್ ಕ್ಯಾರೆಕ್ಟರೈಸೇಷನ್ ಆ್ಯಂಡ್ ಬಿಕಾಸ್ ಆಫ್ ಸರ್ಪ್ರೈಸ್ ಎಂಡಿಂಗ್ಸ್, ಈ ಸ್ಟೋರೀಸ್ ಆರ್ read and we never feel bored by reading O. Henry's short stories. So such a beautiful writer, he dies only when he is 47 years old because he is a heavy drunkard, and by 1908 there is a deterioration in his health. ಅವ್ರ ಹೆಲ್ತ್ ಹೇಗೆ ಡಿಟೋರಿಯೇಟ್ ಆಗ್ತಾ ಬರುತ್ತೆ, ಅವ್ರದ್ದು ರೈಟಿಂಗ್ ಕೆಪಾಸಿಟಿ ಕೂಡ ಕ್ವಿಕ್ಕಾಗಿ ಡ್ರಾಪ್ ಆಗ್ತಾ ಬರುತ್ತೆ, ಅವ್ರದ್ದು ಕ್ರಿಯೇಟಿವಿಟಿ ಹೋಗ್ಬಿಡುತ್ತೆ. So this is about O. Henry. Now let us start the story. Now the story is set in New York, and soon there will be winter in New York, and the character is Soapy, the main character, and this character is homeless and is a poor man. He is homeless, he is jobless, he is poor man. So he comes from underprivileged class, that is poor man. And here one place is mentioned throughout the story, that is Blackwell Island Jail. ಅದ್ರ ಬಗ್ಗೆ ಮೆನ್ಷನ್ ಇದೆ, ಬಟ್ ಅಲ್ಲಿ ಹೋಗಲ್ಲ. ಕಂಪ್ಲೀಟಾಗಿ ಕತೆ ನಡೆಯೋದು ನ್ಯೂಯಾರ್ಕಲ್ಲೇ ನಡೆಯುತ್ತೆ. ಓಕೆ, ನೌ ದ ಸ್ಟೋರಿ. ಸಿ ದಿಸ್ ಫೆಲೋ ಇಸ್ ಸೋಪಿ ಹೂ ಸಿಟ್ಟಿಂಗ್ ಆನ್ ಅ ಬೆಂಚ್. ಅವ್ನ ಮನೆ ಇಲ್ಲ, ನ್ಯೂಯಾರ್ಕಿನ ಪಾರ್ಕ್ಗೆ ಒಂದು ಮನೆ. ನ್ಯೂಯಾರ್ಕಲ್ಲಿ ಒಂದು ಪಾರ್ಕ್ ಇದೆ, ಮೆಡಿಸನ್ ಸ್ಕ್ವೇರ್ ಅಲ್ಲೊಂದು ಬೆಂಚ್ ಇದೆ. ದ ಬೆಂಚ್ ಇಟ್ ಸೆಲ್ಫ್ ಇಸ್ ಇಸ್ ಹೋಮ್. ಓಕೆ, ಸೊ ಸೋಪಿ was looking for shelter in the winter. The winter is very harsh there, and he wanted some kind of shelter in winter. So what he decides, let me do a petty crime. ಒಂದು ಚಿಕ್ಕ ಅಪರಾಧವನ್ನು ಮಾಡಿಬಿಟ್ಟು ಜೈಲ್ಗೆ ಹೋಗ್ಬಿಡೋಣ, 3 ತಿಂಗಳು ಶಿಕ್ಷೆಯನ್ನು ಅನುಭವಿಸೋಣ ಅಂತ ಹೇಳ್ತಾರೆ. ಇಟ್ ಇಸ್ ನಾಟ್ ಶಿಕ್ಷೆ, ಇಟ್ ಇಸ್ ಲಾಡ್ಜಿಂಗ್ ಆ್ಯಂಡ್ ಬೋರ್ಡಿಂಗ್ ಫಾರ್ ವಿಂಟರ್. ನಮಗೆ ಅದು ಜೈಲು, ನಮಗೆ ಅದು ಶಿಕ್ಷೆ, ನಮಗೆ ಅದು ಕ್ರೈಮು.
ಬಟ್ ಅವನಿಗೆ ಅದು ಲಾಡ್ಜಿಂಗ್. ಸೊ 3 months ನಾನು ಲಾಡ್ಜಲ್ಲಿ ಹೋಗ್ಬಿಟ್ಟು ಆರಾಮಾಗಿರೋಣ ಅಂತ ಯೋಚನೆ ಮಾಡ್ತಾನೆ. ಯಾಕೆಂದರೆ ಚಳಿಕೆ, ಅವನಿಗೆ ತುಂಬ ಚಳಿ ತಡ್ಕೊಳಕ್ಕೆ ಆಗ್ತಾ ಇಲ್ಲ. ಫಾರ್ ಇಯರ್ಸ್ ಆಫ್ ಹಾಸ್ಪಿಟಬಲ್ Blackwell's Island prison had been his winter quarters for years. ವರ್ಷಾನ್ಗಟ್ಲೆ ಅವನು ಅದನ್ನೇ ಮಾಡ್ಕೊಂಡು ಬಂದಿದ್ದಾನೆ. ಏನು ಮಾಡ್ತಾನೆ ಅಂತಂದರೆ, ಡ್ಯೂರಿಂಗ್ ವಿಂಟರ್ ಟೈಮ್ he just commits a small crime, and for that crime he is jailed for 3 months. It is like he says, ನನ್ನ ಸಿಚುವೇಶನ್ ಹೇಗಿದೆ ಅಂದರೆ, ದ ನ್ಯೂ ಯಾರ್ಕರ್ ಪೀಪಲ್ ದೇ ಬುಕ್ ಅ ಟಿಕೆಟ್ ಟು ಪಾಮ್ ಬೀಚಿಗೆ ಟಿಕೆಟ್ ಬುಕ್ ಮಾಡಿ ಅಲ್ಲಿ ಹೋಗ್ತಾರಲ್ಲ, ಅದೇ ಥರ ನಾನು ಕೂಡ ಕ್ರೈಮ್ ಮಾಡ್ತೀನಿ, ಜೈಲ್ಗೆ ಹೋಗ್ತೀನಿ ಅಂತ ಡಿಸೈಡ್ ಮಾಡ್ತಾನೆ. ಬಿಕಾಸ್ ಟು ಟೇಕ್ ಶೆಲ್ಟರ್ ಫ್ರಮ್ ವಿಂಟರ್. ಓಕೆ, he covered himself with a newspaper because he is homeless and it is cold. He covered himself with a newspaper, but he is feeling very cold. Okay, so he thinks that there are other care centers in New York. ನ್ಯೂ ಯಾರ್ಕಲ್ಲಿ ಬೇರೆ ಬೇರೆ ಕೇರ್ ಸೆಂಟರ್ಸ್ ಇದ್ದಾವೆ, ಹಾಸ್ಟೆಲ್ಸ್ ಇದ್ದಾವೆ, ಬಟ್ ಅವ್ನಿಗಲ್ಲಿ ಹೋಗೋಕ್ಕೆ ಇಷ್ಟ ಇಲ್ಲ. ಯಾಕೆ ಹೋಗೋಕ್ಕೆ ಇಷ್ಟ ಇಲ್ಲ ಅಂತಂದರೆ, ಅಲ್ಲಿ ಅವನಿಗೆ ಬಲವಂತ ಮಾಡ್ತಾರೆ. ಏನು ಬಲವಂತ ಮಾಡ್ತಾರೆ ಅಂದರೆ, ಸ್ನಾನ ಮಾಡ್ಕೊಳ್ಬೇಕು ಅಂತ ಬಲವಂತ ಮಾಡ್ತಾರೆ. he is forced to take bath, and he is forced to behave properly in the care centers. So he does not want to go there, and instead of that he wants to go to prison. Okay, now what is his plan? ಈಗ ಕ್ರೈಮ್ ಮಾಡಬೇಕಲ್ವ, ಅವನು ಏನು ಕ್ರೈಮ್ ಮಾಡಿದ್ರೆ ಮಾತ್ರ ಅವನು ಅಲ್ಲಿ ಹೋಗೋಕ್ಕೆ ಸಾಧ್ಯ. ಸೊ 6 ಅಟೆಂಪ್ಟ್ಸನ್ನು ಮಾಡ್ತಾನೆ ಈ ಕಥೆಯಲ್ಲಿ ಅಲ್ಲಿ ಹೋಗೋಕ್ಕೆ. Now what is the first attempt? His first plan is that he will go to an expensive restaurant. ಒಂದು ಎಕ್ಸ್ಪೆನ್ಸಿವ್ ರೆಸ್ಟೋರೆಂಟಿಗೆ ನಾನು ಹೋಗಬೇಕು, ಅಲ್ಲಿ ಚೆನ್ನಾಗಿ ಊಟ ಮಾಡಬೇಕು. ಆ್ಯಂಡ್ ಆಫ್ಟರ್ ಈಟಿಂಗ್ ದೇರ್ he will declare that he has no money to pay the bill. ಸೊ ಬಿಲ್ ಕಟ್ಟೋಕ್ಕೆ ಅವನ ಹತ್ರ ದುಡ್ಡಿಲ್ಲ ಅಂತ ಡಿಕ್ಲೇರ್ ಮಾಡ್ತಾನೆ. Then what the restaurant people will do, they'll hand him to the police. ಅಲ್ಲಿ ಹೋಗ್ಬಿಟ್ಟು 3 ತಿಂಗಳು ಆರಾಮಾಗಿ ಜೈಲಲ್ಲಿ ಮುದ್ದೆ ಮುರಿಬೋದು ಅಂತ ಯೋಚನೆ ಮಾಡಿದ್ದಾನೆ. ಆ್ಯಂಡ್ ಹಿ ಗೋಸ್ ಟು ದ ಹೋಟೆಲ್, ಆ್ಯಂಡ್ ದೇರ್ ಆರ್ ವೆರಿ ಬ್ಯೂಟಿಫುಲ್ ಆ್ಯಂಡ್ ಯಮ್ಮಿ ಫುಡ್ ಇಸ್ ಗಿವನ್. ಚಾಯ್ಸಸ್ ಟು ಪ್ರಾಡಕ್ಟ್ಸ್ ಆಫ್ ದ grape is wine, silkworm and protoplasma. Means there is non-veg food and veg food. So the hotel is very beautiful hotel and very delicious food is there. ಸೊ ಹಿ ಗೋಸ್, ಹೋಗ್ಬಿಟ್ಟು ಒಂದು ನೀಟಾಗಿರೋ ಬಟ್ಟೆಯನ್ನು ಹಾಕ್ಕೊಂಡಿದ್ದಾನೆ. ಅ ವುಮನ್ ಹ್ಯಾಡ್ ಗಿವನ್ ಹಿಮ್ ಅ ಸೂಟ್ ಆನ್ ಥ್ಯಾಂಕ್ಸ್ ಗಿವಿಂಗ್. ಸೊ ದ ಸೂಟ್ ಹಿ ಈಸ್ ವೇರಿಂಗ್, ಬಟ್ ದ ಹೆಡ್ ವೇಟರ್ ಡಸ್ ನಾಟ್ ಅಲವ್ ಹಿಮ್ ಇನ್ಸೈಡ್ ಬಿಕಾಸ್ ಸೋಪಿ ವಾಸ್ ವೇರಿಂಗ್ ಓಲ್ಡ್ ಟ್ರೌಸರ್ಸ್ ಆ್ಯಂಡ್ ಶೂಸ್. ಮೇಲಿನ ಸೂಟು ಏನಿದೆ ಅದು ತುಂಬ ಚೆನ್ನಾಗಿದೆ, ಆದರೆ ಕೆಳಗಿನ ಟ್ರೌಸರ್ಸು ಶೂಸು ಹಳೇದಾಗಿದೆ. ಸೊ ಅವನನ್ನು ಏನು ಮಾಡ್ತಾರೆ ಅಂದರೆ, ಒಳಗಡೆನೇ ಬಿಟ್ಕೊಳ್ಳಲ್ಲ, ಆಚೆ ಕಡೆ ಕಳಿಸ್ಬಿಡ್ತಾರೆ. ಸೊ ದ ಫಸ್ಟ್ ಅಟೆಂಪ್ಟ್ ಫೇಲ್ಸ್. ಓಕೆ, ನೌ ದ ನೆಕ್ಸ್ಟ್ ಅಟೆಂಪ್ಟ್. ಸೊ ವಾಟ್ he decides that he will go to a shop, a very beautiful looking shop, and there he will break the glass. ಅಂಗಡಿ ಗ್ಲಾಸ್ ಮುರಿದಾಕ್ಬಿಡೋಣ. ಮುರಿದಾಕಿದ ತಕ್ಷಣ ಅಲ್ಲಿ ಪೊಲೀಸರು ಏನು ಮಾಡ್ತಾರೆ, ಬಂದ್ಬಿಟ್ಟು ನನ್ನನ್ನು ಎಳ್ಕೊಂಡು ಹೋಗ್ಬಿಡ್ತಾರೆ. 3 ತಿಂಗಳು ನಾನು ಆರಾಮಾಗಿ ಜೈಲಲ್ಲಿರ್ಬೋದು ಅಂತ ಯೋಚನೆ ಮಾಡ್ತಾನೆ. ಓಕೆ, ಸೊ ವಾಟ್ ಡಸ್ ಸೋಪಿ ಡು? ಸೋಪಿ pelts on the glass of a shop. Soapy stood still with his hand in his pocket. ಸೊ ಚೆನ್ನಾಗಿ ಗ್ಲಾಸ್ ತೊಗೊಂಡು ಒಡೆದಾಕ್ಬಿಟ್ಟು ಅಲ್ಲೇ ಜೇಬಲ್ಲಿ ಕೈ ಹಾಕ್ಕೊಂಡು ನಿಂತ್ಕೊಂಡಿದ್ದಾನೆ. ಓಕೆ, ವೇರ್ ದ ಮ್ಯಾನ್ ದಟ್ ಇಸ್ ಡನ್ ಎನ್ಕ್ವೈರ್ ದ ಆಫೀಸರ್ ಎಕ್ಸೈಟೆಡ್ಲಿ. ಸೊ ಪೊಲೀಸ್ ಆಫೀಸರ್ ಬರ್ತಾರೆ. ಹೂ ಡಿಡ್ ದಿಸ್, ಹ್ಯಾವ್ ಯು ಸೀನ್ ಹಿಮ್ ಅಂತ ಕೇಳ್ತಾನೆ. ಐ ಓನ್ಲಿ ಡಿಡ್ ದಿಸ್ ಅಂತ ಹೇಳ್ತಾನೆ. ಯು ಕಾಂಟ್ ಡೂ ಇಟ್, ಐ ನೋ ಇಟ್ ವೆರಿ ವೆಲ್. ಯಾವ ಕಳ್ಳ ಕೂಡ ಈ ಥರ ಒಡೆದ್ಬಿಟ್ಟು ಅಲ್ಲಿ ನಿಂತ್ಕೊಳ್ಳೋಕೆ ಸಾಧ್ಯನೇ ಇಲ್ಲ, ನೀನು ಅಲ್ವೇ ಅಲ್ಲ ಅಂತ ಹೇಳ್ತಾನೆ. ದ ಕಾಪ್ ಡಿಡ್ ನಾಟ್ ಬಿಲೀವ್ ಹಿಮ್. ಸೊ ದ ಸೆಕೆಂಡ್ ಅಟೆಂಪ್ಟ್ ಆಲ್ಸೋ ಫೇಲ್ಸ್. ಸೊ ಇನ್ಎವಿಟಬಲಿ ಹಿ ಹ್ಯಾಸ್ ಟು ಗೋ ಫ್ರಮ್ ದೇರ್. ನೌ ವಾಟ್ ಇಸ್ ದ ಥರ್ಡ್ ಅಟೆಂಪ್ಟ್? ಥರ್ಡ್ ಅಟೆಂಪ್ಟ್ ಹಿ ಡಿಸೈಡ್ಸ್, ಐ ಆಮ್ ಗೋಯಿಂಗ್ ಟು ಗೋ ಟು ಅ ಮೀಡಿಯಮ್ ರೆಸ್ಟೋರೆಂಟ್. ತುಂಬ ಎಕ್ಸ್ಪೆನ್ಸಿವ್ ಅಲ್ಲ, ತುಂಬ ಕೆಟ್ಟದಾಗಿರೋ ರೆಸ್ಟೋರೆಂಟ್ ಅಲ್ಲ. ಲೆಟ್ ಮೀ ಗೋ ಟು ಅ ಮೀಡಿಯಮ್ ರೆಸ್ಟೋರೆಂಟ್, ಆ್ಯಂಡ್ ದೇರ್ ವಾಟ್ ಐ ವಿಲ್ ಡೂ, ಐ ಈಟ್ ದ ಫುಡ್. Then I'll tell that I don't have money to pay. So what they will do? They'll call the policeman. They'll hand me to the police. Then
I'll be in jail for 3 months. So what he does? Opposite side of the street was a restaurant. A medium restaurant, he says. ತುಂಬ ಶ್ರೀಮಂತರದಲ್ಲ, ಬಡವ್ರದ್ದು ಅಲ್ಲ, ಮೀಡಿಯಮ್ ಆಗಿದೆ. ಫಾರ್ ಲಾರ್ಜ್ ಅಪಿಟೈಟ್ಸ್, ಒಳ್ಳೆ ಊಟ ಸಿಗುತ್ತೆ. ಮಾಡೆಸ್ಟ್ ಪರ್ಸಸ್, ಪರವಾಗಿಲ್ಲ, ದುಡ್ಡು ಅಫೋರ್ಡ್ ಮಾಡ್ಬೋದು. ಹಿ ಈಟ್ ದೇರ್ ಆ್ಯಂಡ್ ಟೋಲ್ಡ್ ದ ವೇಟರ್ ಹಿ ಹ್ಯಾಸ್ ನೋ ಮನಿ ಟು ಪೇ ದ ಬಿಲ್. ಸೊ ವೇಟ್ರಸ್ ಏನು ಮಾಡ್ತಾರೆ, ನನಗೆ ಪೊಲೀಸಿಗೆ ಹ್ಯಾಂಡ್ ಓವರ್ ಮಾಡಲ್ಲ, ಚೆನ್ನಾಗಿ ಹೊಡೆದ್ಬಿಟ್ಟು ಕಳಿಸ್ತಾರೆ. ಸೊ ಹಿ ಸೇಸ್ ಬೀಟ್ ದ ಡಸ್ಟ್ ಫ್ರಮ್ ಹೀಸ್ ಕ್ಲೋತ್ಸ್. ಹೊಡೆದ್ರೆ ನನಗೆ ವಾಟ್ ಹ್ಯಾಪನ್, ನನ್ನ ಬಟ್ಟೆಯಲ್ಲಿರೋ ಕೊಳೆ ಎಲ್ಲ ಹೋಗ್ಬಿಡ್ತು ಅಂತ ಹೇಳ್ತಾನೆ. ಅರೆಸ್ಟ್ ಸೀಮ್ಡ್ ರೋಸಿ ಡ್ರೀಮ್, ಹಿ ಸೇಸ್. ಅದೊಂದು ಕನಸಾಗೇ ಉಳಿತಾ ಇದೆ. ಸೊ ದಿಸ್ ಇಸ್ ಹಿಸ್ ಥರ್ಡ್ ಅಟೆಂಪ್ಟ್. Now in his fourth attempt, what he does? He sees that a lady is standing nearby the policeman. So he decides to harass the lady. And if he harasses her, she'll complain to the policeman. So with that kind of intention, he goes there. Okay, then now what happens? He invites her to play in his yard. ಬಾ ನನ್ನ ಜೊತೆಗೆ ಆಟ ಆಡ್ ಬಾ ಅಂತ ಕರೀತಾನೆ. ಸೊ ಶೀ ಸೇಸ್, ಓ ಯಾಸ್ ಐ ಆಮ್ ರೆಡಿ ಟು ಕಮ್, ಬಟ್ ಯು ಶುಡ್ ಬೈ ಮೀ ಅ ಬಿಯರ್ ಅಂತ ಹೇಳ್ತಾನೆ. ಅಯ್ಯೋ ಇದೇನಪ್ಪ, ರೇಗ್ಸಕ್ಕೆ ಹೋದರೆ ಇವಳೇ ನನ್ನನ್ನು ಉಲ್ಟಾ ರೇಗಿಸ್ತಿದ್ದಾಳಲ್ಲ, ನನ್ನ ಜೊತೆಗೆ ಬರ್ತಾ ಇದ್ದಾಳಲ್ಲ ಅಂತ ಅಲ್ಲಿಂದ ಹೋಗ್ತಾನೆ. ಸೊ ದ ಫೋರ್ತ್ ಅಟೆಂಪ್ಟ್ ಆಲ್ಸೋ ಫೇಲ್ಸ್. ದೆನ್ ಹಿ ವಾಕ್ಸ್ ಆ್ಯಂಡ್ ಬಿಫೋರ್ ಅ ಥಿಯೇಟರ್, ದೇರ್ ಇಸ್ ಅ ಥಿಯೇಟರ್ ಆ್ಯಂಡ್ ಅ ಪೊಲೀಸ್ ಮ್ಯಾನ್ ಇಸ್ ಸ್ಟ್ಯಾಂಡಿಂಗ್. ಸೊ ವಾಟ್ ಸೋಪಿ ಡಿಸೈಡ್ಸ್, ಐ ಆಮ್ ಗೋಯಿಂಗ್ ಟು ಆ್ಯಕ್ಟ್ ಲೈಕ್ ಅ ಡ್ರಂಕನ್ ಮ್ಯಾನ್. ನಾನು ಕುಡ್ದಿರೋ ಥರ ಆ್ಯಕ್ಟ್ ಮಾಡ್ತೀನಿ, ಜೋರಾಗಿ ಕಿರ್ಚಾಡ್ತೀನಿ, ಡ್ಯಾನ್ಸ್ ಮಾಡ್ತೀನಿ. ವಾಟ್ ದ ಕಾಪ್ ವಿಲ್ ಡೂ, ಹಿ ವಿಲ್ ಅರೆಸ್ಟ್ ಮೀ. So according to his plan, he goes there and he acts like a drunken man. He danced and did all nonsense. ಅವನಿಗೆ ಏನೇನು ನಾನ್ಸೆನ್ಸ್ ಇದೆ ಎಲ್ಲ ನಾನ್ಸೆನ್ಸನ್ನು ಮಾಡ್ತಾನೆ. ಅವನಿಗೆ ಪೊಲೀಸ್ ಮ್ಯಾನ್ ಇಗ್ನೋರ್ ಮಾಡ್ತಾನೆ. ಅವನೇನು ಮಾಡ್ತಾನೆ, ಪೊಲೀಸ್ ಮ್ಯಾನ್ ಹಿಂಗೆ ತಿರ್ಕೊಂಡು ನಿಂತ್ಕೊಂಡ್ಬಿಡ್ತಾನೆ. ಯಾಕೆ ಅಂತಂದರೆ, ಬಿಕಾಸ್ ದ ಪೊಲೀಸ್ ಮೆನ್ ವರ್ ಇನ್ಸ್ಟ್ರಕ್ಟೆಡ್ that day ಏಲ್ ಯೂನಿವರ್ಸಿಟಿ ಸ್ಟೂಡೆಂಟ್ಸ್ ವರ್ ಹ್ಯಾವಿಂಗ್ ಪಾರ್ಟಿ. ಚಿಕ್ಕ ಮಕ್ಕಳು, ಯೂನಿವರ್ಸಿಟಿ ಮಕ್ಕಳು ಪಾರ್ಟಿ ಮಾಡ್ತಾ ಇದ್ದಾರೆ, ಅವ್ರು ಕುಡ್ದೆಲ್ಲ ಓಡಾಡ್ತಾರೆ, ಅದಕ್ಕೆ ನೀವು ಅವರನ್ನು ನೆಗ್ಲೆಕ್ಟ್ ಮಾಡಿ ಅಂತ ದೇ ಹ್ಯಾಡ್ ಇನ್ಸ್ಟ್ರಕ್ಷನ್ಸ್ ಫ್ರಮ್ ಸುಪೀರಿಯರ್. ಸೊ ದಟ್ಸ್ ವೈ ಹಿ ವಾಸ್ ನೆಗ್ಲೆಕ್ಟೆಡ್. ದೆನ್ ಹೀಸ್ ಲಾಸ್ಟ್ ಅಟೆಂಪ್ಟ್, ದೇರ್ ವಾಸ್ ಅ ಸಿಗಾರ್ ಶಾಪ್ ಆ್ಯಂಡ್ ಅ ವೆರಿ ವೆಲ್ ಡ್ರೆಸ್ಡ್ ಮ್ಯಾನ್, ಹಿ ವಾಸ್ ಸ್ಮೋಕಿಂಗ್ cigar. So before entering the shop, what he did was, he kept his umbrella nearby the door. ಒಂದು ಅಂಬ್ರೆಲಾವನ್ನು ಆ ಡೋರ್ ಹತ್ರ ಇಟ್ಟಿದ್ದಾನೆ. ಸೊ ವಾಟ್ ಸೋಪಿ ಡಸ್, ಹೀ ಸ್ಟೀಲ್ಸ್ ದ ಅಂಬ್ರೆಲಾ. ಆ ಅಂಬ್ರೆಲಾವನ್ನು ಕದ್ಕೊಂಡ್ಬಿಡ್ತಾನೆ. ಆ್ಯಂಡ್ ದಿಸ್ ವೆಲ್ ಡ್ರೆಸ್ಡ್ ಮ್ಯಾನ್, ವಾಟ್ ಹಿ ಡಸ್, ಹಿ ಫಾಲೋಸ್ ಸೋಪಿ ಆ್ಯಂಡ್ ಹಿ ಆಸ್ಕ್ಡ್ ಫಾರ್ ಹಿಸ್ ಅಂಬ್ರೆಲಾ. ಸೊ ಸೋಪಿ ಟೋಲ್ಡ್, ಸಿ ಐ ಆಮ್ ನಾಟ್ ಗೋಯಿಂಗ್ ಟು ಗಿವ್ ದ ಅಂಬ್ರೆಲಾ ಬೇಕು ಅಂತಂದ್ರೆ ನೀನು ಹೋಗ್ಬಿಟ್ಟು ಪೊಲೀಸ್ಗೆ ಹೇಳು ಅಂತ ಹೇಳ್ತಾನೆ. ಆ್ಯಂಡ್ ದೆನ್ ದ ಕನ್ಫೆಷನ್ ಕಮ್ಸ್. ದ ವೆಲ್ ಡ್ರೆಸ್ಡ್ ಮ್ಯಾನ್ ಸೇಸ್, ಸಿ ಆ್ಯಕ್ಚುಲಿ ದಿಸ್ ಇಸ್ ನಾಟ್ ಮೈ ಅಂಬ್ರೆಲಾ, ನಾನು ಯಾವುದೋ ಒಂದು ರೆಸ್ಟೋರೆಂಟಿಗೆ ಹೋಗಿದ್ದೆ, ಅಲ್ಲಿಂದ ಕದ್ದು ಬಿಟ್ಟಿದ್ದೀನಿ, ಅದು ನಿಮ್ಮದೇ ಅಂಬ್ರೆಲಾ ಏನೋ ಗೊತ್ತಿಲ್ಲ, ಬೇಕಂದರೆ ತೊಗೊಂಡು ಹೋಗ್ಬಿಡಿ ಅಂತ ಕಳಿಸ್ಬಿಡ್ತಾನೆ. ಸೊ ಆಲ್ ದ 6 ಅಟೆಂಪ್ಟ್ಸ್ ಆರ್ ಫೇಲ್ಡ್. ಸೊ ಹೋಪ್ಲೆಸ್ಲಿ ವಾಟ್ ಸೋಪಿ ಡಸ್, ಹಿ ಈಸ್ ವಾಕಿಂಗ್, ಆ್ಯಂಡ್ ವೆನ್ ಹಿ ಈಸ್ ವಾಕಿಂಗ್ ಹಿ ಕ್ರಾಸಸ್ ಚರ್ಚ್. ಆ ಚರ್ಚಿಂದ ಮುಂದೆ ಹೋಗೋಕ್ಕೆ ಅವ್ನಿಗೆ ಮನಸ್ಸಾಗಲ್ಲ. ವೈ? ಬಿಕಾಸ್ ಈಸ್ ಅಟ್ರಾಕ್ಟೆಡ್ ಬೈ ದ ಲೈಟ್ಸ್ ಗ್ಲೋಯಿಂಗ್ ಫ್ರಮ್ ದ ವಿಂಡೋ. ಫ್ರಮ್ ದ ವಿಂಡೋ ದ ಲೈಟ್ ಈಸ್ ಗ್ಲೋಯಿಂಗ್ ಆ್ಯಂಡ್ he can listen to the song, the anthem. It's I told you that the anthem he can listen. He experienced a wonderful change in his soul and he learns what wrong he had done. ಅವ್ನಿಗೆ ಗೊತ್ತಾಯಿತು, ನಾನು ತುಂಬ ತಪ್ಪು ಮಾಡಿಬಿಟ್ಟೆ. I am very lazy, this is my mistake. Now I am going to correct all my mistakes. In the past, he was offered a job of a driver. So now I am going to go there and ask for the job. ಆ ಡ್ರೈವರ್ ಜಾಬ್ ಸಿಕ್ಕರೆ ಸರಿ, ಇಲ್ಲಾಂದರೆ ನಾನು ಬೇರೆ ಯಾವುದಾದ್ರು ಕೆಲಸವನ್ನು ಮಾಡ್ಕೊಳ್ತೀನಿ, ಜೀವನದಲ್ಲಿ ನಾನು ಚೆನ್ನಾಗಿರ್ತೀನಿ ಅಂತ ಡಿಸೈಡ್ ಮಾಡ್ಕೊಳ್ತಾನೆ. ಪಾಪ ಬದಲಾವಣೆ ಆಗಿದೆ. ಹಿಂದಿಂದ ಒಂದು ಕೈ ಬರುತ್ತೆ, ತಿರುಗಿ ನೋಡ್ತಾನೆ. ಅವ್ರು ಯಾರಾಗಿರ್ತಾರೆ ಅಂದರೆ ಪೊಲೀಸ್ ಅವರಾಗಿರ್ತಾರೆ. ಅವನನ್ನು ಅರೆಸ್ಟ್ ಮಾಡ್ಕೊತಾರೆ. ಅರೆಸ್ಟ್ ಮಾಡ್ಕೊಂಡು 3 ತಿಂಗಳು ಜೈಲಲ್ಲಿ ಹಾಕ್ತಾರೆ. ಯಾಕೆ ಅಂತಂದರೆ, ಇನ್ ದ ಪ್ಲೇಸ್ ವೇರ್ ದ ಸೋಪಿ ಸ್ಟ್ಯಾಂಡಿಂಗ್ ಹಿ ವಾಸ್ ನಾಟ್ ಸಪೋಸ್ ಟು ಸ್ಟ್ಯಾಂಡ್. ಇಟ್ ವಾಸ್ ಅ ರಿಸ್ಟ್ರಿಕ್ಟೆಡ್ area. I hope the class was good and you enjoyed the short story. So today we did O. Henry short story, The Cop and the Anthem.
O. Henry short stories are rich with witty narration, and it always comes with a twisted plot, and the stories are beautiful because of their characterization. So we met Soapy, who was jobless and homeless, and we have also seen his attempts of entering the jail, Blackwell Islands jail, but when he's really changed, then he goes to the jail. So this is the irony of life. Thank you for joining. If you have any doubts, you can leave in the comment box. Thank you very much.